ರಮೇಶ ಓ ಬನ್ನಿಪ್ಪ. ಬನ್ನಿ ಸರ್. ಓ ನಮಸ್ಕಾರ ಸರ್. ನಮಸ್ಕಾರಪ್ಪ, ಚೆನ್ನಾಗಿದೆಯಾ? ಹಾಂ ಚೆನ್ನಾಗಿದ್ದೀನಿ. ಓ ಬನ್ನಿ ಮಾವ, ಬನ್ನಿ ಸರ್. ಬನ್ನಿ ಕೂತ್ಕೊಳ್ಳಿ ಸರ್. ಅರ್ಚನಾ ಚೆಕಪ್ಪಿಗೆ ಹೋಗಿದ್ದಮ್ಮ? ಹೋಗಿದ್ದೆ ಮಾವ, ಕೂತ್ಕೊಳ್ಳಿ, ನಾನು ಕಾಫಿ ತರ್ತೀನಿ. ಅಯ್ಯೋ ಕಾಫಿ ಎಲ್ಲ ಆಮೇಲೆ ಇರ್ಲಿ, ಮೊದಲು ನೀನು ಕೂತ್ಕೋ. ಕೂತ್ಕೋ. ರಮೇಶ ದಿಢೀರಂತ ಫೋನ್ ಮಾಡಿ ಬಾ ಅಂತ ಹೇಳ್ದಲ್ಲ, ಯಾಕಪ್ಪ? ಅದೇನಿಲ್ಲಪ್ಪ, ನಾಳೆ ರಾಣಿ ನಿಶ್ಚಿತಾರ್ಥ ಅಲ್ವಾ, ಅದಕ್ಕೆ ನಾನು ಅರ್ಚನಾ ಬರ್ತಾ ಇಲ್ಲ. ರಮೇಶ್, ನಡೆದಿದ್ದೆಲ್ಲ ನನಗೂ ಗೊತ್ತಾಗಿದೆ. ನಿಮಗೆ ಕಷ್ಟ ಬರಬಾರ್ದು ಅಂತಾನೆ ನಾನು ನಿಮ್ಮಪ್ಪ ಇಬ್ರು ಸೇರಿ ನಿಶ್ಚಿತಾರ್ಥನ ದೇವಸ್ಥಾನದಲ್ಲಿ ಇಟ್ಕೋಬೇಕು ಅಂತ ನಿರ್ಧಾರ ಮಾಡಿದೀವಿ. ಏನು ನಿಶ್ಚಿತಾರ್ಥನ ದೇವಸ್ಥಾನದಲ್ಲಿ ಮಾಡೋಣ ಅಂತ ನಿರ್ಧಾರ ಮಾಡಿದ್ದೀರಾ? ಅದೇನು ಇದ್ದಕ್ಕಿದ್ದ ಹಾಗೆ ಈ ನಿರ್ಧಾರ? ಅಲ್ಲ, ಅಲ್ಲಿಗೆ ವಾಸು ಅವ್ರ ಮಾವ ಎಲ್ಲ ಬರ್ತಾರ? ಅವರೆಲ್ಲ ಬರ್ದೇ ಇದ್ರು ಪರವಾಗಿಲ್ಲಣ್ಣ, ನೀವು ಅದಕ್ಕೆ ಬರ್ಬೇಕು, ಅದೇ ಮುಖ್ಯ. ಅದು ತಪ್ಪು ರಾಣಿ, ಹಾಗೆಲ್ಲ ಮಾತಾಡಬೇಡ. ನಿಶ್ಚಿತಾರ್ಥನ ಮನೇಲೇ ಇಟ್ಕೊಳ್ಳಿ. ಸರಿ ಅಣ್ಣ, ಮನೇಲಿ ಇಟ್ಕೊಂಡ್ರೆ ನೀವು ಅದಕ್ಕೆ ಬರ್ತೀರಾ? ಬರೋಲ್ಲ ಅಲ್ವಾ? ಹಾಗಾದ್ರೆ ದೇವಸ್ಥಾನದಲ್ಲಿ ನಿಶ್ಚಿತಾರ್ಥ ಮಾಡೋದಕ್ಕೆ ಒಪ್ಕೊಳ್ಳಿ ಅಣ್ಣ. ಹೌದಪ್ಪ ರಮೇಶ್, ಈ ಮದುವೆ ಚೆನ್ನಾಗಾಗಬೇಕು ಅಂತ ಆಸೆ ಪಟ್ಟವ್ ನಿಂತಾನೆ. ಅದಕ್ಕೆ ನಿನ್ನ ಸಮ್ಮುಖದಲ್ಲೇ ನಿಶ್ಚಿತಾರ್ಥ ಆಗಬೇಕು. ನೀನು ಒಪ್ಕೊಳ್ದೇ ಇದ್ರೆ ಮನೆಯಲ್ಲೇ ನಿಶ್ಚಿತಾರ್ಥ ಮಾಡೋಣ. ಬೇಡ ಸರ್, ದೇವಸ್ಥಾನದಲ್ಲೇ ಇಟ್ಕೊಳ್ಳಿ. ರಾಣಿ ತಗೋಮ್ಮ ಈ ದುಡ್ಡು, ಇದ್ರಲ್ಲಿ ಏನಾದ್ರೂ ತಗೋ. ನಂಗ್ ಬೇಡಣ್ಣ. ಪರವಾಗಿಲ್ಲಮ್ಮ, ತಗೋ. ಹಾಗಾದ್ರೆ ನಾಳೆ ಎಲ್ರ ಮುಂದೆ ಕೊಡಿ, ನಂಗೆ ಹೆಮ್ಮೆ ಆಗುತ್ತೆ. ರಾಣಿ, ನಾಳೆ ನಾನು ಬರೋದಿಲ್ಲ, ನಿಮ್ಮ ಅಣ್ಣ ಮಾತ್ರ ಬರ್ತಾರೆ. ಅದಕ್ಕೆ ಈಗಲೇ ನನ್ನ ಕಣ್ಮುಂದೆ ತಗೋ. ಏನಮ್ಮ ಹೀಗೆ ಹೇಳ್ತಾ ಇದೀಯಾ? ಓಹೋ, ನೀನ್ ಅಲ್ಲಿಗೆ ಬಂದ್ರೆ ಭಾಗ್ಯ ವಾಸು ಮುಖ ನೋಡ್ಬೇಕಾಗುತ್ತೆ ಅಂತನಾ? ನೀನ್ ಯಾಕಮ್ಮ ಸಂಕೋಚ ಪಟ್ಕೋತೀಯಾ? ನೀನ್ ಬಂದಿದ್ ನೋಡಿ ಅವರೇ ನಾಚಿಕೆ ಪಟ್ಕೋಬೇಕು. ನೀನ್ ಸುಮ್ಮನೆ ಬಾಮ್ಮ. ಸರಿ ಮಾವ, ನಾನು ಬರ್ತೀನಿ. ಯಾವ ದೇವಸ್ಥಾನಪ್ಪ? ನಮ್ಮ ಮನೆ ಹತ್ರ ಇದೆಯಲ್ಲ ಅಮ್ಮನವ್ರ ದೇವಸ್ಥಾನ, ಅಲ್ಲಿ ಇಟ್ಕೊಳ್ಳೋಣ ಅಂತ. ಸರಿ, ನಾವಿಬ್ರು ಬರ್ತೀವಿ. ತಗೊಂಬ, ಇದನ್ನ ಇಟ್ಕೋ. ಓಹ್ ಅಪ್ಪ, ನಾನು ಯಾರೋ ಒಬ್ರನ್ನ ಅರ್ಜೆಂಟಾಗಿ ನೋಡ್ಬೇಕಾಗಿತ್ತು. ನಾನು ಬರ್ತೀನಪ್ಪ. ನಾವು ಹೊರಡ್ತೀವಪ್ಪ. ಬನ್ನಿ. ಅದಕ್ಕೆ ನಾಳೆ ಖಂಡಿತ ಬರ್ಬೇಕು. ಬನ್ನಿ. ಬರ್ತೀನಿ.